ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಈಗ ಹೋದ ಸೋಮವಾರ ದಿನ ಏನು ಮಾತಾಡಿ ಆದೇಶವನ್ನು ಕೊಟ್ಟಿದ್ದೀವಿ ಸರ್ಕಾರ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಬಿಪಿಎಲ್, HPCL ಎಲ್ಲರೂ ಕೂಡ ನಾವೇನು ಆದೇಶ ಕೊಟ್ಟಿದ್ದೀವಿ ಅದರಂತೆ ನಡೀತಾ ಇದೆ. ಅಗ್ರವಾಲ್ ಅವರು ಸ್ಟೇಟ್ ಕೋಆರ್ಡಿನೇಟರ್ ಇದ್ದಾರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನಿಂದ. ಈಗ 16,000 ಸಿಲಿಂಡರ್ ಪರ್ ಡೇ ಕಮರ್ಷಿಯಲ್ಗೆ, ಹೋಟ್ಲುಗಳಿಗೆ ವಿಶೇಷವಾಗಿ 20% ಮಾತ್ರ ಕೊಡೋದು. ಅಂದ್ರೆ 45,000 ಸಿಲಿಂಡರ್ ಟೋಟಲ್ ಖರ್ಚಾಗ್ತಾ ಇತ್ತು, ಅದರಲ್ಲಿ 20% ಮಾತ್ರ ಕೊಡ್ತೀವಿ. ಮಿಕ್ಕಿದ್ದು ಅದರಲ್ಲಿ ಕೆಲವು ಪ್ರಯಾರಿಟಿ ಇರ್ತವೆ. ಹಾಸ್ಪಿಟಲ್ ಬಹಳ ಮುಖ್ಯವಾದ್ದು, ಫಾರ್ಮಾಸ್ಯೂಟಿಕಲ್, ಈ ರೀತಿ ಮುಖ್ಯವಾದಂಥವಕ್ಕೆ ಸ್ವಲ್ಪ ಜಾಸ್ತಿ 100% ಕೊಡ್ತೀವಿ. ಉಳಿದಂಥವಕ್ಕೆ 20% ಕೊಡ್ತೀವಿ. ನೆಕ್ಸ್ಟ್ ಮಂಡೇ ಮತ್ತೆ ತೀರ್ಮಾನ ತೆಗೆದುಕೊಳ್ತೀವಿ. ಡೊಮೆಸ್ಟಿಕ್ಗೆ ವಿನಾಕಾರಣವಾಗಿ ಡಿಸ್ಟ್ರಿಬ್ಯೂಟರ್ಶಿಪ್ ಪತ್ರ ಹೋಗಿ ಏಜೆನ್ಸಿ ಹತ್ರ ಆತಂಕ ಮಾಡೋದು ಬೇಡ, ತೊಂದರೆ ಕೊಡೋದು ಬೇಡ. 25 ದಿನಕ್ಕೆ ಒಂದು ಕುಟುಂಬಕ್ಕೆ 1 ಸಿಲಿಂಡರ್ ಕೊಡೋ ತೀರ್ಮಾನ ಆಗಿದೆ. ಅದು ನಗರ ಪ್ರದೇಶಗಳಲ್ಲಿ. ಹಳ್ಳಿ ಪ್ರದೇಶದಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನಕ್ಕೆ 1 ಸಿಲಿಂಡರ್ ಕೊಡುವಂತದ್ದಾಗಿದೆ. ಅದು ಸ್ಟ್ಯಾಂಡರ್ಡ್ ಮೊದಲಿನಿಂದ ಬರೆದು ಒಂದು ಕುಟುಂಬಕ್ಕೆ 4 ರಿಂದ 5 ಜನ ಇರ್ತಾರೆ, ಅದನ್ನ ಆಧಾರ ಇಟ್ಕೊಂಡು ಇದನ್ನು ಕೊಡ್ತಾರೆ. ಜೊತೆಗೆ ನಾನು ಸಾರ್ವಜನಿಕರಲ್ಲಿ, ಗ್ರಾಹಕರಲ್ಲಿ ಮನವಿ ಮಾಡ್ತೀನಿ, ಕಷ್ಟಕಾಲ, ಯುದ್ಧ ನಡೀತಾ ಇದೆ. ಯುದ್ಧ ಇನ್ನೂ ಸಂಪೂರ್ಣವಾಗಿ ನಿಂತಿಲ್ಲ, ಮಾತುಕತೆ ನಡೀತಾ ಇದೆ. ಕೇಂದ್ರ ಸರ್ಕಾರ ಅದರ ಬಗ್ಗೆ ಕಾಳಜಿ ವಹಿಸಿದೆ. ನಾನು ತಮ್ಮಲ್ಲಿ ಮನವಿ ಮಾಡೋದೇನೆಂದ್ರೆ, ಇಂತಹ ಸಂದರ್ಭದಲ್ಲಿ ಮಿತಿವ್ಯಯ ಮಾಡಬೇಕು ಮತ್ತು ಶಾಂತವಾಗಿ ಬಂದಿರೋದನ್ನ ಹಂಚಿಕೊಳ್ಬೇಕು. ವಿನಾಕಾರಣ ಹೋಗೋದು, ರಿಜಿಸ್ಟರ್ ಜಾಸ್ತಿ ಮಾಡೋದು, ಕಾಳಸಂತೆ ಕಳಿಸೋದು, ಇದಕ್ಕೆ ಕಠಿಣ ಕ್ರಮ ಸರ್ಕಾರ ತೆಗೆದುಕೊಳ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾರತ ಸರ್ಕಾರಕ್ಕೆ 2ನೇ ಪತ್ರವನ್ನು ಬರೆದು ಆದಷ್ಟು ಬೇಗ ಇದನ್ನು ಬಗೆಹರಿಸಿಕೊಡ್ಬೇಕು. ಹೋಟ್ಲ್ ಯಾಕಂದ್ರೆ ಹೊರ ರಾಜ್ಯಗಳಿಂದ ಬಂದಿರೋರು, ಸಾಕಷ್ಟು ಜನ ಕೂಲಿ ಕೆಲಸ ಮಾಡೋರು ಮತ್ತು IT ಪಾರ್ಕ್ಗಳಲ್ಲಿ ಕೆಲಸ ಮಾಡೋರು, ಇಂಜಿನಿಯರ್ಸು, ಇವರೆಲ್ಲರಿಗೂ ಕೂಡ ಅವರು ಹೋಟ್ಲ್ ಮೇಲೆ ಅವಲಂಬಿಸಿರ್ತಾರೆ. ಅವರಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡಬೇಕಂತ ವಿಶೇಷವಾಗಿ ಕನಿಷ್ಠ 20% ಅಂತ ಕೊಟ್ಟಿದ್ದೀವಿ. ಇನ್ನೂ ಫರ್ದರ್ ಅವರಿಗೆ ಕೊಡಬೇಕಂತ ಚಿಂತೆ ಇದೆ. ಆದರೆ ನೆಕ್ಸ್ಟ್ ಸೋಮವಾರ ಇದರ ಬಗ್ಗೆ ಮತ್ತೆ ಏನ್ ಇಂಪ್ರೂವ್ಮೆಂಟ್ ಆಗಿದೆ, ಮುಂದೆ ಏನ್ ಮಾಡಬೇಕು ಅಂತ ತೀರ್ಮಾನ ಕೊಡ್ತೀವಿ. ಇವತ್ತು ಯಾರು ಕೂಡ ದುರುಪಯೋಗ ಮಾಡ್ಕೋಬಾರ್ದು ಮತ್ತು ಏನು ಏಜೆನ್ಸಿ ಹತ್ರ ಹೋಗಿ ವಿನಾಕಾರಣ ನಿಂತ್ಕೋಬಾರ್ದು. ನಿಮ್ಮ ಮನೆ ಬಾಗಿಲಿಗೆ ಡೊಮೆಸ್ಟಿಕ್ದು ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ನೀವು ಫೋನ್ನಲ್ಲಿ ರಿಜಿಸ್ಟರ್ ಮಾಡಬೇಕು ಏಜೆನ್ಸಿಗೆ. ನೀವು ಏಜೆನ್ಸಿ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಹೋದ್ರೆ ಒತ್ತಡ ಆಗ್ತದೆ, ಆತಂಕ ಆಗ್ತದೆ, ಬೇಕಾಗಿಲ್ಲ. ಫೋನ್ನಲ್ಲಿ ಮಾಡಿ, ನೀವು ರಿಜಿಸ್ಟರ್ ಮಾಡಿ, ನಿಮ್ಮ ಮನೆ ಬಾಗಿಲಿಗೆ ಸಿಲಿಂಡರ್ ಬರ್ತದೆ. ಇರುವಂತ ಸಂದರ್ಭದಲ್ಲಿ ಮಿತವಾಗಿ ಖರ್ಚನ್ನು ಮಾಡಿ ನೀವು ಶಾಂತವಾಗಿ ನಡ್ಕೊಳ್ಬೇಕು. ಮುಂದಿನ ವಾರ ಮತ್ತೊಮ್ಮೆ ಏನಾದರೂ ಫರ್ದರ್ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ರೆ ನಾನು ಸಾರ್ವಜನಿಕರ ಗಮನಕ್ಕೆ ತರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಅದೇ ಅದಾಗಬೇಡ ಅಂತ ಹೇಳ್ತೀನಿ. ನೀವು ಫೋನ್ ಮಾಡಿ, ನಿಮ್ಮ ಮನೆ ಬಾಗಿಲು ಸಿಲಿಂಡರ್ ಬರ್ತದೆ, 25 ದಿನ ಆಯ್ತು ಅಂತ ನೆಕ್ಸ್ಟ್ ಡೇ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಅದು ಏಜೆನ್ಸಿವರೆಗೂ ಕೂಡ ಹೇಳ್ತೀನಿ. ಯಾವುದೇ ಕಾರಣವಾಗಿ ಯಾವುದು ಕೂಡ ಸಿಲಿಂಡರ್ನ ಬೇರೆ ಕಡೆ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ. ನೀವು ಸಿಲಿಂಡರ್ಸ್ ಅನ್ನ ಕರೆಕ್ಟ್ ಆಗಿ ಗ್ರಾಹಕರಿಗೆ ಕೊಡಬೇಕು. ಯಾವುದೇ ಕಾರಣಕ್ಕೆ ಇಲ್ಲ ಅಂತ ಹೇಳಬಾರದು. 25 ದಿನ ಆದ್ಮೇಲೆ ನೀವು ಸಿಲಿಂಡರ್ ಕೊಡಬೇಕು. ಒಂದು ವೇಳೆ ಕಂಪನಿ ಯಾವುದಾದ್ರೂ ನಿಮ್ಗೆ ಕೊಡದಿದ್ರೆ ಕಂಪನಿಗೆ ಹೇಳಿ, ಅಲ್ಲದೆ ಸರ್ಕಾರಕ್ಕೆ ತಿಳಿಸಿ, ನಾವು ಜವಾಬ್ದಾರಿ ತಗೊಂತೀವಿ. ವಿನಾಕಾರಣ ಗ್ರಾಹಕರಿಗೆ ತೊಂದರೆ ಕೊಡಬಾರದು ಅನ್ನೋ ಮಾತು ಏಜೆನ್ಸಿ ಕೂಡ ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮೀಟಿಂಗ್ ಇದೆ, ಕ್ಯಾಬಿನೆಟ್ ಮೀಟಿಂಗ್, ಅಲ್ಲಿ ಮಾತಾಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.